ಮೈಸೂರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು. ಅಲ್ಲಿ ಯದುವೀರ್ ಒಡೆಯರ್ ಅವರು ಕಣಕ್ಕಿಳಿದ ನಂತರ ಇದು ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಮೈಸೂರು, ಹಾಗಾಗಿ ಗೆಲ್ಲಬೇಕಾಗತ್ತೆ. ನಿನ್ನೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಈ ಬಾರಿ ಬಿಜೆಪಿಯಿಂದ ಕಣಕ್ಕಿಳಿದು ಪ್ರತಾಪ್ ಸಿಂಹ ಅಲ್ಲ, ಯದುವೀರ್ ಒಡೆಯರ್. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ತಮ್ಮ ತವರು ಕ್ಷೇತ್ರದಲ್ಲಿ ಗೆಲ್ಲಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಯಾರಾಗ್ತಾರೆ ಕ್ಯಾಂಡಿಡೇಟು ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾರಾಗ್ತಾರೆ ಕ್ಯಾಂಡಿಡೇಟು? ಮಹಾರಾಜರಿಗೆ ಸೆಡ್ಡು ಹೊಡೆಯುವಂಥ ಕ್ಯಾಂಡಿಡೇಟ್ ಆಗಬೇಕು. ಆಗತ್ತಾ? ಮಹಾರಾಜರುಗಳು ಈ ಹಿಂದೆ ಸೋತಿಲ್ಲ ಅಂತಲ್ಲ. ವಿಜಯಶಂಕರ್ ಅವರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನು 2004ರಲ್ಲಿ ಸೋಲಿಸಿದರು. ಓಕೆ, 4 ಬಾರಿ ಅವರು ಗೆದ್ದಿದ್ರು, 1 ಬಾರಿ ಸೋತರು, ಇದೆಲ್ಲ ಆಗಿದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು. ಆನಂತರ 2004ರಲ್ಲಿ ಆದ ನಂತರ ಸ್ಟಾಪ್, ಆಮೇಲೆ ಯಾರೂ ಬರಲಿಲ್ಲ. ಈಗ ಮತ್ತೆ ಬಂದಿದ್ದಾರೆ. ಈಗ ಅವರ ಅಖಾಡಕ್ಕಿಳಿದಿರೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಇದು ಏನು ವೈಯಕ್ತಿಕವಾಗಿ ಭಾಳ ದೊಡ್ಡ ಅಗ್ನಿ ಪರೀಕ್ಷೆ. ಮೈಸೂರು ಜಿಲ್ಲೆ ಅವರದ್ದು. ಹೇಗೆ ಬೆಂಗಳೂರು ಗ್ರಾಮಾಂತರ DK ಬ್ರದರ್ಸ್ಗೆ ಅಗ್ನಿ ಪರೀಕ್ಷೆ ಆಗುತ್ತೋ ಅದೇ ರೀತಿ. ಯಾರು ಕ್ಯಾಂಡಿಡೇಟು? ಇವರ ಬಳಿ ಇರುವಂಥದ್ದು ಅಹಿಂದ ಅಸ್ತ್ರ. ಅಹಿಂದ ನಾಯಕರನ್ನು ಇಳಿಸ್ತಾರಾ ಅಥವಾ ಟಕ್ಕರ್ ಕೊಡೋದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಅಥವಾ ಅಚ್ಚರಿಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರಾ? ಯಾರ ಹೆಸರುಗಳು ಕೂಡ ಮೊದಲಿಗೆ ಲಕ್ಷ್ಮಣ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಯಾವಾಗ ಮಹಾರಾಜರು ಕಣಕ್ಕಿಳಿತಾರೆ ಅಂತ ಹೇಳುವಾಗ ಲಕ್ಷ್ಮಣ್ ಹೆಸರು ನೇಪಥ್ಯಕ್ಕೆ ಸರಿಯಿತು. ಎಚ್ ವಿಶ್ವನಾಥ್ ಅವರನ್ನು ಕೂಡ ಇಲ್ಲ, ಅವರು BJP ಟೆಕ್ನಿಕಲಿ BJPಯಲ್ಲಿದ್ದಾರೆ. ಕರ್ಕೊಂಬರೋದೇನು ಕಷ್ಟ ಅಲ್ಲ. ಆದರೆ ಎಚ್ ವಿಶ್ವನಾಥ್ ಈ ಸಂದರ್ಭದಲ್ಲಿ ಯದುವೀರ್ ಅವರಿಗೆ ಸೆಡ್ಡು ಹೊಡೆಯೋದಕ್ಕೆ ರೆಡಿ ಇದ್ದಾರಾ ಅಥವಾ ಆಗತ್ತಾ? ಮತ್ತೊಂದು, ಅರಸು ಮನೆತನದಿಂದ ಯಾರನ್ನಾದರೂ ಕರ್ಕೊಂಬರ್ತಾರಾ? ಈ ಹಿಂದೆ ಕೂಡ ಅಂಥದ್ದು ನಡೆದಿತ್ತು. ಸೊ ಹಾಗಿರುವಾಗ ಸಾಕಷ್ಟು ಸಮಾಲೋಚನೆಗಳನ್ನು ಮಾಡ್ತಾ ಇದ್ದಾರೆ. ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಇಂಟ್ರೆಸ್ಟ್ ಒಂದೇ ರೀ ನಮಗಿರೋದು, ಈಗ ಯಾರು ಕಣಕ್ಕಿಳಿತಾರೆ ಅಂತ. ಓಕೆ, ಅವರು ಸಮಾಲೋಚನೆ ಮತ್ತೊಂದು ಮಾಡೇ ಮಾಡ್ತಾರೆ. ಈ 1 2 3 4 ನೇಮ್ಗಳು ಯಾರಾದರೂ ಬರ್ತಾ ಇದ್ದಾರೆ ಅಂದರೆ ಹೊಸ ಹೆಸರು ಬರುತ್ತಂತೆ, ಇವರನ್ನು ಕಣಕ್ಕಿಳಿಸ್ತಾರಂತೆ, ಹಾಗೇನಾದರೂ ಬರ್ತಾ ಇದೆ ವಿನೋದ್ ಸ್ಥಳೀಯ ಮಟ್ಟದಲ್ಲಿ? ಜಯಪ್ರಕಾಶ್, ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. 20 ವರ್ಷಗಳ ಬಳಿಕ ರಾಜವಂಶಸ್ಥರು ಈಗ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ, BJP ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ಏನು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದ ಕೂಡಲೇ ಚುನಾವಣೆಯ ಈಕ್ವೇಷನ್ಸ್ಗಳೇ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂತಂದರೆ ಯದುವೀರ್ ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದರೆ ಒಂದು ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿಯೆಲ್ಲ ಕಣಕ್ಕಿಳಿಸಬೇಕು ಅನ್ನೋದು CM ಅವರ ಆಸೆ ಆಗಿದೆ. ಈಗಾಗಲೇ CM ಅವರು ಕೂಡ ಮೈಸೂರಲ್ಲಿ ವಾಸ್ತವ್ಯ ಹೂಡಿದ್ದಾರೆ, ಸಾಕಷ್ಟು ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಹೆಸರುಗಳು ಕೇಳಿಬಂದರೂ ಕೂಡ ಮೈಸೂರು ಕೊಡಗು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಆಗಿದೆ. ಈ ಒಂದು ಕ್ಷೇತ್ರವನ್ನು ಗೆಲ್ಲಬೇಕಾದ್ರೆ ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಅದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ CM ಅವರು ಕೂಡ ತನ್ನ ತಂತ್ರಗಾರಿಕೆಲ್ಲ ಈಗಾಗಲೇ ಬದಲಾವಣೆ ಮಾಡಿಕೊಂಡಿರುವಂಥದ್ದು. ಭಾಳ ಪ್ರಮುಖವಾಗಿ ಕವಿಶ್ ಗೌಡ ಹೆಸರು ಸಾಕಷ್ಟು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈಗ ನೀವು ಹೇಳಿದ ಹಾಗೆ ಸೂರಜ್ ಹೆಗಡೆ ಇರ್ಬೋದು, ಎಚ್ ವಿಶ್ವನಾಥ್ ಅವರು ಇರ್ಬೋದು, KPCC ವಕ್ತಾರ ಲಕ್ಷ್ಮಣ್ ಇರ್ಬೋದು, ಇವ್ರು ಯಾರಿಗೆ ಕೊಟ್ಟರು ಕೂಡ ಯದುವೀರ್ ಅವರನ್ನ ಚುನಾವಣೆಯಲ್ಲಿ ಕವಿಶ್ ಗೌಡ್ರು ವಾಸು ಅವರ ಪುತ್ರ. ಕಳೆದ ಬಾರಿ ಅವರು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡಿದರು BJPಯಿಂದ, ರೈಟ್? ಆ ರೀತಿ ಏನು ಕ್ರೌಡ್ ಪುಲ್ಲಿಂಗ್ ತಾಕತ್ತಿದೆಯಾ ಕವಿಶ್ ಗೌಡ್ರಿಗೆ? ವಾಸು ಅವ್ರಿಗೆ ಒಂದು ಚಾರ್ಮ್ ಇತ್ತು, ಬಟ್ ಕವಿಶ್ ಗೌಡ್ರಿಗೆ ಇದೆಯಾ? ಜಯಪ್ರಕಾಶ್, ಈಗ ನಿಜಕ್ಕೂ ಕೂಡ ಆ ವಾಸವರ ಪುತ್ರನ ಕಾರಣಕ್ಕಾಗಿ ಇಲ್ಲದೇ ಇದ್ರೂ ಕೂಡ ಅವರ ತಂದೆಯೆಲ್ಲ ಧಿಕ್ಕರಿಸಿ ಯಾವಾಗ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಕ್ಕಲಿಲ್ಲ, ನೇರವಾಗಿ ಅವರು BJPಗೆ ಬಂದು ಕೆಲವೇ ದಿನಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ, ಅದು ಕೂಡ GT ದೇವೇಗೌಡ ವಿರುದ್ಧ ಸ್ಪರ್ಧೆಯನ್ನು ಮಾಡಿದರು. ಆ ಒಂದು ಕ್ಷೇತ್ರದಲ್ಲಿ ಕೇವಲ 5,000-10,000 ಓಟನ್ನು ಪಡಿತಾ ಇತ್ತು BJP. ಆ ಒಂದು ಕ್ಷೇತ್ರದಲ್ಲಿ 50,000 ಅಧಿಕ ಮತಗಳನ್ನು ಪಡೆಯುವ ಮೂಲಕವಾಗಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಜೊತೆಗೆ ಸಾಕಷ್ಟು ಸಾಮಾಜಿಕ ಕೆಲಸಗಳಲ್ಲಿ ಇಲ್ಲಿಯ ತನಕ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಕ್ಲೀನ್ ಇಮೇಜ್ ಎಲ್ಲ ಹೊಂದಿರುವಂತಹ ವ್ಯಕ್ತಿಯಾಗಿದ್ದಾರೆ. ಸೊ ಹೀಗಾಗಿ ಅವರ ಹೆಸರು ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಆದರೆ ಇದಕ್ಕೂ ಒಂದು ಅಡೆತಡೆ ಅಂತಂದರೆ ಸಿದ್ದರಾಮಯ್ಯವ್ರಿಗೂ ಮತ್ತು ವಾಸುವ್ರಿಗೂ ಕೂಡ ಕೊನೆಯವರೆಗೂ ಕೂಡ, ಅಂದರೆ ವಾಸುವರು ಯಾವುದೇ ಕಾರಣಕ್ಕೂ ರಾಜಿ ಆಗದಂತೆ ಸಿದ್ದರಾಮಯ್ಯವ್ರಿಗೂ ಅವ್ರ ಮತ್ತೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಇದೆಲ್ಲ ಹೊರತುಪಡಿಸಿ ಸಿದ್ದರಾಮಯ್ಯವರೇ ಖುದ್ದು ವಾಸುಪುತ್ರರನ್ನ ಕಣಕ್ಕಿಳಿಸುವಕ್ಕೆ ಮನಸ್ಸು ಮಾಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿದೆ. ಒಂದು ವೇಳೆ ಸಿದ್ದರಾಮಯ್ಯವರೇ ಕವಿಶ್ ಗೌಡ ಅವರನ್ನ ಕಾಂಗ್ರೆಸ್ಗೆ ತರದೊಂದು ಟಿಕೆಟ್ ಕೊಟ್ಟು ಚುನಾವಣೆಯಲ್ಲಿ ನಿಂತು ಕೆಲಸ ಮಾಡಿದ್ದೆ, ಅದರಲ್ಲಿ ಟಫ್ ಫೈಟ್ ಅಂತೂ ಇದ್ದೇ ಇರುತ್ತೆ. ಈ ಏಕಾಏಕಿ ಕವಿಶ್ ಗೌಡರಿಗೆ ಒಕ್ಕಲಿಗರು ಸಂಪೂರ್ಣವಾಗಿ ಮತವನ್ನು ಹಾಕ್ತಾರೆ ಅಂತ ಹೇಳೋಕ್ಕಾಗದೇ ಇದ್ರು ಕೂಡ ಯದುವೀರ್ ಅವರು ಸ್ಪರ್ಧೆ ಮಾಡಿರೋ ಕಾರಣಕ್ಕಾಗಿ. ಆದರೆ ಈ ಚುನಾವಣೆ ಎಲ್ಲ ಒಂದು ಕಡೆ ಒಂದು ಸೈಡ್ ಚುನಾವಣೆ ಆಗೋದಕ್ಕೆ ಬಿಡೋದಿಲ್ಲ, ಬದಲಾಗಿ
ಟಫ್ ಫೈಟ್ ಆಗುತ್ತೆ. ಅಂದರೆ ಅಂಡರ್ ಕರೆಂಟ್ ರೀತಿಯಲ್ಲಿ ಯಾವ ರೀತಿ ಹೋಗ್ತೀವಿ ಚುನಾವಣೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಟಫ್ ಫೈಟ್ ಅಂತೂ ಎದುರಾಗಿ ಆಗುತ್ತೆ. ಸೊ ಹೀಗಾಗಿ ಎಲ್ಲವೂ ಕೂಡ ಇವತ್ತೇ ಓಕೆ decide ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತಿತ್ತು, ಬಟ್ ಬಾಲರಾಜ್ ಅವರಿಗೆ ಅಲ್ಲಿ ಟಿಕೆಟ್ ಸಿಕ್ಕಿದೆ, ಮಾಜಿ ಶಾಸಕರು. ಸೊ ಹಾಗಾಗಿ ಅಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸಿದೆ. ಥ್ಯಾಂಕ್ ಯು ವೆರಿ ಮಚ್.